ದೇ ಲಾಸ್ಟ್ ಜೀಸಸ್ ವೈಲ್ ಡೂಯಿಂಗ್ ದ ರಿಲಿಜಿಯಸ್ ಡ್ಯೂಟಿ. ಧಾರ್ಮಿಕ ಕೆಲಸ ಮಾಡುವಾಗ ಯಾರನ್ನ ಕಳ್ಕೊಂಡ್ರು? ಯೇಸುವನ್ನ ಕಳ್ಕೊಂಡ್ರು. ನ್ಯಾಯಸ್ಥಾಪಕರ ಪುಸ್ತಕ 20ನೇ ವಚನ ನೋಡ್ರಿ. ಫಿಲಿಷ್ಟಿಯರು ಬಂದಿದ್ದಾರೆ ಅಂತ ಕೂಗಲು ಅವನು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವಂತ ಅಂದುಕೊಂಡ. ಆದ್ರೆ ಯೆಹೋವನು ತನ್ನ ಬಿಟ್ಟು ಹೋಗಿದ್ದಾನಂತ ಅವನಿಗೆ ಏನಾಗ್ಲಿಲ್ಲ. They lost Jesus, but they did not realize. ಇವತ್ತಿನ ಸಂದೇಶದ ಶೀರ್ಷಿಕೆ ಏನ್ ಗೊತ್ತಾ? ಡೋಂಟ್ ಲೂಸ್ ಗಾಡ್. ಅರ್ಥ ಏನ್ ಗೊತ್ತಾ? ದೇವರನ್ನ ಕಳ್ಕೊಳ್ಬೇಡ್ರಿ. ಹೇಳ್ರಿ ಎಲ್ರು, ಪಕ್ಕದವ್ರಿಗೆ ಹೇಳ್ರಿ, ದೇವರನ್ನ ಕಳ್ಕೊಳ್ಬೇಡ್ರಿ. ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 2 41ನೇ ವಚನದಿಂದ 44 ವಚನದವರೆಗೂ ನಾವು ಓದಿಕೊಳ್ಳೋಣ. ಸಾಕು, ಹೌದು, ಅದೊಂದು ಹೋದ್ರಿ. ಸಾಕ್ರಿ. 3 ದಿವಸಗಳಾದ ಮೇಲೆ ಆತನನ್ನು ಎಲ್ಲಿ ಕಾಣ್ತಾರೆ ಅವರು? ದೇವಾಲಯದಲ್ಲಿ ಕಂಡರು ಎಂಬುದಾಗಿ ಬರ್ತದೆ. ಓಕೆ, ಸೊ ಈ ಒಂದು ಸ್ಟೋರಿ ನಮಗೆ ಗೊತ್ತಿದೆ. ಯೋಸೆಫನ ತಂದೆ ತಾಯಿಗಳು, ಯೇಸುವಿನ ತಂದೆ ತಾಯಿಗಳು ಜೋಸೆಫ್ ಅಂಡ್ ಮೇರಿ. ಯೋಸೆಫ್ ಮತ್ತೆ ಮರಿಯಳು ಇವರು ಎದಕ್ಕಾಗಿ ಬರ್ತಾರೆ? ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗ್ತಾ ಇದ್ರು. ಇವರು ಇರುವುದು ಎಲ್ಲಿದೆ? ಬೆತ್ಲೆಹೇಮಿನಲ್ಲಿ. ಆ ಬೆತ್ಲೆಹೇಮಿನಿಂದ, ಓಕೆ, ಬೆತ್ಲೆಹೇಮ್ ಅಂದ್ರೆ ನಾಜರೇತಿನಿಂದ ಯೆರೂಸಲೇಮಿಗೆ ಅವರು ಪ್ರಯಾಣ ಮಾಡ್ತಾ ಇದ್ರು ಪ್ರತಿ ವರ್ಷ. ಯಾಕೆ ಪ್ರತಿ ವರ್ಷ ಅಂತ ಹೇಳಿದ್ರೆ, ಇದು ದೇವರ ಒಂದು ಆಜ್ಞೆ. ಪ್ರತಿ ವರ್ಷವೂ ಪ್ರತಿಯೊಂದು ಕುಟುಂಬದವರು ಯೆರೂಸಲೇಮಿಗೆ, ಅಲ್ಲಿರುವ ದೇವಾಲಯಕ್ಕೆ ಅವರು ಹೋಗ್ಬೇಕಿತ್ತು. ಯಾಕೆಂದ್ರೆ ಅಲ್ಲಿ ಒಂದು ಪಸ್ಕ ಹಬ್ಬದ ಜಾತ್ರೆ ನಡೀತಾ ಇತ್ತು. ಇದು ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣ್ತೇವೆ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದಲ್ಲಿ 16ನೇ ವಚನ ನೀವು ಓದುವುದಾದ್ರೆ, ಅಲ್ಲಿ ದೇವರು ಒಂದು ಮೋಶೆಗೆ ಒಂದು ಮಹಾ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಆ ಪ್ರಕಾರವಾಗಿ ಪ್ರತಿಯೊಬ್ಬ ಗಂಡಸು ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮಿನಲ್ಲಿ ನಡೆಯುವಂತಹ ಪಸ್ಕಹಬ್ಬದ ಜಾತ್ರೆಗೆ ಆತನು ಹೋಗ್ಲೇಬೇಕು. ಮತ್ತೆ ವರ್ಷಕ್ಕೆ 1 ಸಾರಿ ಕುಟುಂಬ ಸಹಿತವಾಗಿ ಆತನು ಕುಟುಂಬವಾಗಿ ಕರ್ಕೊಂಡು ಹೋಗ್ಬೇಕನ್ನುವಂತ ಒಂದು ನಿಯಮ ದೇವರು ಕೊಟ್ಟಿದ್ರು. ಅರ್ಥ ಏನಂದ್ರೆ, ದೇವರು ನೇಮಿಸಿದ ನಿಯಮಕ್ಕೆ ಈ ತಂದೆ ತಾಯಿಗಳು ಒಳಗಾಗಿ ಇವರು ಪಸ್ಕ ಹಬ್ಬದ ಜಾತ್ರೆಗೆ ಹೋಗುವುದನ್ನು ನಾವು ಕಾಣ್ತೇವೆ. ತಿಳ್ಕೊಡ್ರಿ, ಈ ಪಸ್ಕ ಹಬ್ಬದ ಜಾತ್ರೆ ವರ್ಷಕ್ಕೆ 1 ಸಾರಿ ಕುಟುಂಬವಾಗಿ ಅಷ್ಟೇ ಅಲ್ಲ, ಎಷ್ಟೋ ಜನರು ನಜರೇತಿಂದ ಗುಂಪಾಗಿ ಅಲ್ಲಿ ಬರ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಅವ್ರ ಜೊತೆಗೆ ಗುಂಪಿತ್ತು ಎಂಬುದಾಗಿ ನೋಡ್ರಿ. ಆ ಯಾತ್ರೆಯವರ ಗುಂಪು ಅಂತಿದೆಯಲ್ಲ, ಹೌದಾ? ಅಂದ್ರೆ ಗುಂಪಾಗಿ ಈ ಜನರು ಎಲ್ಲಿಗೆ ಬರ್ತಾ ಇದ್ರು? ಸೊ ನಜರೇತಿನಿಂದ ಜೆರೂಸಲೇಮ್ 91 ಮೈಲ್ಸ್, 91 ಮೈಲು, ಹತ್ತತ್ರ 150 ಕಿಲೋಮೀಟರ್. ಈ 150 ಕಿಲೋಮೀಟರ್ ಅವರು ನಡ್ಕೊಂಡೇ ಬರಬೇಕ್ರಿ. ಆವಾಗ ನಮ್ಮಂಗೆ ಅವರಿಗೆ ಇರುವಂತ ಯಾವ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ತಿಳ್ಕೊಡ್ರಿ, ಎಷ್ಟೋ ದಿನದ ಪ್ರಯಾಣವನ್ನ ಮಾಡಿ ಅವ್ರು ಬರಲೇಬೇಕಾಗಿತ್ತು, ಕುಟುಂಬವನ್ನ ಕರ್ಕೊಂಡು. ಈ ಸ್ಟೋರಿ ಹಿನ್ನೆಲೆ ಇದು ಹೇಳ್ತಾ ಇದೆ. ಇದರಿಂದ ನಾವೇನ್ ತಿಳ್ಕೊಳ್ತೇವೆ ಅಂದ್ರೆ, ದೇವರು ಏನನ್ನ ನಿಯಮ ಮಾಡಿದನೋ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ರು. ಯಾರು? ಯೇಸುವಿನ ತಂದೆ ತಾಯಿಗಳು. ತಾವು ಅಷ್ಟೇ ಅಲ್ಲದೆ ತನ್ನ ಮಗನನ್ನು ಸಹ ದೇವಾಲಯಕ್ಕೆ ಕರ್ಕೊಂಡು ಬರುವುದನ್ನು ನಾವು ಕಾಣ್ತೇವೆ. ಯೋಸೆಫ್ ಮತ್ತು ಮರಿಯಳು ನಮಗೆ ಒಂದು ಮಾದರಿಯಾಗಿ ತೋರಿಸ್ತಾ ಇದ್ದಾರೆ. ಏನಂದ್ರೆ, ತಮ್ಮ ಮಕ್ಕಳನ್ನ ದೇವರ ಸನ್ನಿಧಾನಕ್ಕೆ ಅವರು ಕರ್ಕೊಂಡ್ಬರೋದು. ಎಷ್ಟೋ ಪ್ರಯಾಸ ಇದೆ.
ಇವತ್ತು ನಾವು ಪ್ರತಿ ವಾರ ಭಾನುವಾರ ಸಭೆಗೆ ಬರ್ತೇವೆ. ಕೆಲವು ಸಾರಿ ಮಕ್ಕಳು ಹಠ ಮಾಡುವಾಗ ಮಕ್ಕಳನ್ನು ಬಿಟ್ಟು ನಾವು ಸಭೆಗೆ ಬರ್ತೇವೆ. ಬಹಳಷ್ಟು ಜನ ನಾವು ಏನು ಹೇಳ್ತೇವೆ ಅದನ್ನು ಮಾಡೋದಿಲ್ಲ, ಬಟ್ ಅವ್ರು ಏನನ್ನ ನೋಡ್ತಾರೆ ಅದನ್ನು ಅವ್ರು ಮಾಡ್ತಾರೆ. ಕರೆಕ್ಟಾ? ಪೀಪಲ್ ದೇ ಡೋಂಟ್ ಡೂ ವಾಟ್ ದೇ ಲಿಸನ್, ಬಟ್ ದೇ ಡೂ ವಾಟ್ ದೇ ಸಿ. ಅವರು ಏನನ್ನು ನೋಡ್ತಾರೋ ಅದನ್ನೇ ಹೆಚ್ಚಾಗಿ ಮಾಡ್ತಾರೆ. ಏನ್ ಹೇಳ್ತೇವೆ ಅದನ್ನು ಮಾಡಲ್ಲ. ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡು ಬೈಬಲ್ ಓದು ಅಂತ ಹೇಳಿದ್ರೆ ಅವ್ರು ಮಾಡಲ್ಲ. ಬಟ್ ನೀವು ಮಾಡುವುದನ್ನ ನೋಡುವಾಗ ಅವ್ರು ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಹೇಳುವುದರಿಂದ ಅವ್ರ ಮಾತು ಕೇಳುವುದಿಲ್ಲ, ಬಟ್ ನೀವು ಮಾಡಿ ತೋರಿಸ್ರಿ. ನೀವು ಮಾಡುವುದನ್ನು ಅವ್ರು ಎವ್ರಿ ಡೇ ನೋಡುವಾಗ ಅವರು ಹಾಗೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಬಟ್ ಸಮಸ್ಯೆ ಏನು? ನಾವು ಬಹಳಷ್ಟು ಸಾರಿ ಹೇಳ್ತೇವೆ, ಅವರು ಕೇಳೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೇವೆ, ಬಟ್ ನಾವು ಮಾಡಿ ತೋರಿಸಲ್ಲ. ಈಗ ನೀವೇ ಎಕ್ಸಾಂಪಲ್ಲು, ನಾನು ಹೇಳಿದ್ದನ್ನು ನೀವು ಮಾಡಲಿಲ್ಲ, ಬಟ್ ನಾ ಏನು ಮಾಡಿದೆ ಅದನ್ನು ನೀವು ಮಾಡ್ತೀರಿ. ಹೀಗೆ ಲೈಫ್. ಮನೆಯಲ್ಲೂ ಕೂಡ ಹಾಗೆ. ನೀವು ಏನು ಹೇಳ್ತೀರಿ ಅದನ್ನು ಜಾಸ್ತಿ ಮಾಡಲ್ಲ ಅವರು. ನೀವು ಏನು ಮಾಡಿ ತೋರಿಸ್ತೀರಿ ಅದನ್ನು ಅವ್ರು ಮಾಡ್ತಾರೆ. ನೀವು ಯಾರಿಗೇನು ಹೇಳ್ತಿರಲ್ಲ, ಹೇಳೋಕ್ಕಿಂತ ಮುಂಚೆ ನೀವು ಹಂಗೆ ಇರ್ರಿ ಅಂತ ನೀವು ಮಾಡ್ರಿ ಫಸ್ಟು. ನಾವು ಮಾಡದೆ ಇನ್ನೊಬ್ರಿಗೆ ಹೇಳೋದು, ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡೋದಲ್ಲ ಅಂತ, ಆದ್ರೆ ನೀವು ಮಾಡಿ ತೋರಿಸ್ರಿ. ಓಕೆ? ಸೊ ಇಲ್ಲಿ ಆತನ ತಂದೆ ತಾಯಿಗಳು ಯೇಸುವನ್ನ ನೀನು ಯೆರೂಸಲೇಮಿಗೆ ಹೋಗಂತ ಇನ್ನೊಬ್ರ ಜೊತೆ ಕಳಿಸ್ಕೊಡ್ಲಿಲ್ಲ, ಅವರು ಹೋದ್ರು. ಅವರು ಮಾಡೆಲ್ ಆಗಿ ಯೇಸು ಸ್ವಾಮಿಯನ್ನ ಕಲಿಸ್ಕೊಡ್ತಾ ಇದ್ದಾರೆ. ಹಾಗೆ ಯೇಸು ಅವರನ್ನ ಹಿಂಬಾಲಿಸಿದ ಚಿಕ್ಕ ಬಾಲಕನಾಗಿರುವಾಗ. ಓಕೆ? ಸೊ ಇದನ್ನ ನಾವು ಇಲ್ಲಿ ಕಾಣ್ತೇವೆ. ಬಟ್ ಸಮಸ್ಯೆ ಏನಾಯ್ತು? ಈಗ ನಾವು ಈ ಸಂದೇಶದ ಮುಖ್ಯ ಪೀಠಕ್ಕೆ ಬರೋಣ. ಮುಖ್ಯವಾಗಿ ನಾನು ಇಲ್ಲಿ ಬರ್ತೇನೆ. ಅವರು ಪಸ್ಕದ ಹಬ್ಬಕ್ಕೆ ಹೋದರು. ಹಬ್ಬದ ದಿವಸಗಳು ತೀರಿಸಿಕೊಂಡು ಹಿಂದಿಗೆ ಬರುವಾಗ ಯೇಸು ಎಲ್ಲಿ ಉಳಿದ್ರು? ಓಕೆ, ಇದು ಏನು? ಹಳೆ ಒಡಂಬಡಿಕೆ ಈ ನಿಯಮ ಏನಂದ್ರೆ ಒಂದು ಧಾರ್ಮಿಕ ಕಾರ್ಯ, ಒಂದು ಧಾರ್ಮಿಕ ಕೆಲಸ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಕ್ರಿಸ್ಮಸ್ ಅನ್ನುವಂಥದ್ದು ನಮ್ದೊಂದು ಕೆಲಸ, ಧಾರ್ಮಿಕ ಕೆಲಸ. ಕ್ರಿಸ್ಮಸ್ ಒಂದು ಸಡಗರ, ಸಂಭ್ರಮ. ಇಂಥ ಟೈಮಲ್ಲಿ ಬರುವಾಗ ನಾವು ಸಹ ಜಾತ್ರೆ ಏನು ಮಾಡಲ್ಲ, ಬಟ್ ಕ್ರಿಸ್ಮಸ್ ಬರುವಾಗ ನಾವು ಸಹ ಇದೇ ಥರ ಏನು ಮಾಡ್ತೇವೆ, ಬಹಳಷ್ಟು ಬ್ಯುಸಿ ಆಗ್ತೇವೆ, ಹೋಗ್ತೇವೆ, ಬರ್ತಿರ್ತೇವೆ. ಬಟ್ ಇಂಥ ಒಂದು ಮಧ್ಯದಲ್ಲಿ ಏನಾಯ್ತು? ಅವರು ವಾಪಸ್ ಬಂದ್ರಿ. ಎಲ್ಲಿಗೆ? ಯೆರೂಸಲೇಮನ್ನ ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ ಈಗ ಎಲ್ರು. ಆದ್ರೆ ಯೇಸು ಅವ್ರ ಜೊತೆಗಿಲ್ಲ. ಹಲೋ, ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಅವರ ಹಬ್ಬ, ಸಡಗರ, ಜಾತ್ರೆಯ ಗುಂಗಿನಲ್ಲಿ ಅವರು ಯಾರನ್ನ ಕಳ್ಕೊಂಡಿದ್ದಾರೆ? ಜಾತ್ರೆಯಲ್ಲಿ ಮಕ್ಕಳನ್ನ ಕಳ್ಕೊಂಡಿದ್ದ ಅನುಭವ ಇದೆ ಯಾರಿಗಾದ್ರು? ಜಾತ್ರೆಗಳಿಗೆ ಹೋದಾಗ ಮಕ್ಕಳು ಮಿಸ್ ಆಗಿದ್ದು ಇದೆಯಾ? ಕರೆಕ್ಟ್ ಅಲ್ಲ? ಅವಾಗ ಹೆಂಗಿರ್ತದೆ ನಿಮ್ಗೆ? ಎದಕ್ಕೆ ಮಕ್ಕಳು ಕಳ್ಕೊಂಡ್ರಿ? ರಶ್ಶಿಗಲ್ಲ. ನಿಮ್ಮ ಗಮನ ಮಕ್ಕಳ ಕಡೆ ಬಿಟ್ಟು ಬೇರೆ ಕಡೆ ಹೋದಾಗ ಮಕ್ಕಳು ಮಿಸ್ ಆಗ್ತಾರೆ. ಎಂತ ರಶ್ ಇದ್ರೂ ಮಕ್ಕಳು ಮಿಸ್ ಆಗೋದಿಲ್ಲ. ಯಾಕೆ? ನಿಮ್ಮ ಗಮನ ಮಕ್ಕಳ ಕಡೆ ಇದ್ರೆ. ಅದೇ ಪ್ರಕಾರ ಇಲ್ಲಿ ಯೇಸುವಿನ ತಂದೆ ತಾಯಿಗಳು ತಿಳ್ಕೊಡೋರು ವಾಪಸ್ ಬರುವಾಗ, ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲೇ ಉಳ್ಕೊಂಡ. ಯಾವಾಗ ಗೊತ್ತಾಯ್ತು ಅವರಿಗೆ? ಒಂದು ದಿನದ ಪ್ರಯಾಣ ನಡೆದ ಮೇಲೆ ಗೊತ್ತಾಯ್ತು ಯಾರಿಲ್ಲ ನಮ್ಮ ಜೊತೆಗೆ ಅಂತ. ತಕ್ಷಣ ಅಲ್ರಿ, ಎಷ್ಟೋ ದಿನ ಅವರು ಪ್ರಯಾಣ ಮಾಡಬೇಕು, ವಾಪಸ್ ಒಂದು ದಿನ ನಡ್ಕೊಂಡು ಹೋಗಿದ್ದಾರೆ. ಒಂದು ದಿವಸ ನಡ್ಕೊಂಡು ಹೋದಾಗ ಗೊತ್ತಾಯ್ತು ಅವ್ರ ಕಡೆ ಯಾರಿಲ್ಲ. ಈಗ ಯೇಸು ಇಲ್ಲ. ದೇ ಲಾಸ್ಟ್ ಜೀಸಸ್. ಯಾಕೆ ಯೇಸುವನ್ನು ಕಳ್ಕೊಂಡಿದ್ದಾರೆ? ಜಾತ್ರೆಯ ಸಂಭ್ರಮ, ಸಡಗರ. ಓಕೆ, ಇದರಿಂದ ಏನ ಕಳ್ಕೊಂಡಿವಿ ನಾವು? ದೇ ಲಾಸ್ಟ್ ಜೀಸಸ್ ವೈಲ್ ಡೂಯಿಂಗ್ ದ ರಿಲಿಜಿಯಸ್ ಡ್ಯೂಟಿ. ಧಾರ್ಮಿಕ ಕೆಲಸ ಮಾಡುವಾಗ ಯಾರನ್ನ ಕಳ್ಕೊಂಡ್ರು? ಯೇಸುವನ್ನ ಕಳ್ಕೊಂಡ್ರು. ಫಸ್ಟ್ ಅವರು ಯೇಸುವನ್ನು ಕಳ್ಕೊಂಡ್ರು, ನಮಗೆ ಕೇಳ್ತಾ ಇದ್ದೀರಿ? ಪಕ್ಕದವ್ರಿಗೆ ಹೇಳ್ರಿ,
ನೀನು ಯೇಸುವನ್ನು ಕಳ್ಕೊಳ್ಬೇಡ. ಬಹಳ ಜನರಿಗೆ ಗೊತ್ತಾಗಲ್ಲ. ಎಲ್ಲರೂ ಅನ್ಕೊಳ್ತಾರೆ ಅವರೆಲ್ಲರೂ ಯೇಸು ಸ್ವಾಮಿ ಜೊತೆಗಿದ್ದಾರೆ. ಆದ್ರೆ ಯೇಸು ನಿಮ್ಮ ಜೊತೆಗಿದ್ದಾರ ಅಂತ ನಿಮ್ಗೆ ಗೊತ್ತಿದ್ಯಾ? ಎಷ್ಟೋ ಸಾರಿ ಇದ್ರ ಅರ್ಥ ಏನು ಗೊತ್ತಾ? ದೇ ಆರ್ ವೆರಿ ಬ್ಯುಸಿ, ಫುಲ್ ಬ್ಯುಸಿ ಆಗಿದ್ದಾರೆ. ಎದರಲ್ಲಿ ಬ್ಯುಸಿ ಆಗಿದ್ದಾರೆ? ಜಾತ್ರೆ ತಗೊಳ್ಳೋಣ, ಹೊಸ ಹೊಸ ಐಟಮ್ ಬಂದಿರ್ತವೆ, ಇದನ್ನ ತಗೊಳ್ಳೋಣ, ಅದನ್ನ ತಗೊಳ್ಳೋಣ, ಸಂಬಂಧಿಕರು ಬಂದಿರ್ತಾರೆ, ಜನ ಬಂದಿರ್ತಾರೆ, ಅವ್ರ ಜೊತೆಗೆ ಮಾತಾಡೋಣ, ಇವ್ರ ಜೊತೆಗೆ ಮಾತಾಡೋಣ, ಇದರಲ್ಲೇ ಇದೆ ಅವ್ರ ಗುಂಗು, ಇದರಲ್ಲೇ ಅವ್ರು ಬ್ಯುಸಿ ಆಗಿದ್ದಾರೆ. ಬಟ್ ಯಾರನ್ನು ಕಳ್ಕೊಂಡಿದ್ದಾರೆ ಅರ್ಥನೇ ಇಲ್ಲ. ಸೊ ನಮ್ಮ ಲೈಫ್ ಒಂದ್ಸರಿ ಟೆಸ್ಟ್ ಮಾಡ್ರಿ, ಎಷ್ಟು ಬ್ಯುಸಿ ಇಲ್ಲ ನಾವು. ಸಂಡೇ ಸಿಗುವುದೇ ಬಹಳ ಕಷ್ಟ ನೀವು ನಮ್ಮ ಕೈಗೆ. ಯಾಕೆ ಸಿಗೋಲ್ಲ ನೀವು ಉಳಿದಿದ್ದ ದಿವಸ? ಸೋ ಬ್ಯುಸಿ. ಇಷ್ಟು ಬ್ಯುಸಿ ಅಂದ್ರೆ ಮಾತಾಡ್ಸ್ಲಿಕ್ಕೂ ಟೈಮ್ ಇರಲ್ಲ, ನೆನಪು ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಅಷ್ಟು ನಾವೇನಾಗಿದ್ದೇವೆ ಲೋಕದಲ್ಲಿ, ಬ್ಯುಸಿ ಆಗಿದ್ದೇವೆ. ಪ್ರಿಯರ್, ಒಂದು ತಿಳ್ಕೊಡ್ರಿ, ನಿಮಗೊಂದು ಕರೆ ಬರ್ತದೆ. ಎಲ್ಲಿಂದ ಕರೆ ಬರ್ತದೆ ಗೊತ್ತಾ? ದೇವರಿಂದ ಒಂದು ಕರೆ ಬರ್ತದೆ, ನಿನ್ನ ಭೂಲೋಕದ ದಿನಗಳು ಸಾಕು. ಏನು ಬರೋದಿಲ್ಲ? ಎಲ್ರಿಗೂ ಬರಲ್ವಾ? ಯಾರಿಗಾರ ಇಲ್ಲೇ ಶಾಶ್ವತ ಗಿರಕ್ ಬಂದಿದ್ದೀರಾ? ಎಲ್ರಿಗೂ ಒಂದು ದಿವಸ ಕರೆ ಬರ್ತದೆ, ಮಗ ಮಗಳೇ ನಿನ್ನ ಭೂಲೋಕದ ದಿನಗಳು ಸಾಕೀಗ ಬಾ. ತಿಳ್ಕೊಡ್ರಿ, ನಿನ್ನ ಕರೆ ಬಂದಾಗ ನೀನು ಇಷ್ಟು ಬ್ಯುಸಿಯಾಗಿ ಏನ್ ಮಾಡ್ತಾ ಇದೆಯಲ್ಲ ಪ್ರಯಾಸ, ಇದು ಒಂದು ಅಂಚು ತಗೊಂಡು ಹೋಗಕ್ಕಾಗಲ್ಲ. ಕರೆಕ್ಟಾ? ಇಷ್ಟು ನೀನು ಪ್ರಯಾಸ ಪಟ್ಟು ದುಡ್ದು ಏನ್ ಮಾಡ್ತಾ ಇದ್ದೀರಿ ಸಾಮ್ರಾಜ್ಯ, ನಿನ್ನ ಕರೆ ಬರುವಾಗ ಎಲ್ಲವನ್ನ ಬಿಟ್ಟೆ ಹೋಗ್ಬೇಕು. ₹1 ನಿನ್ನಿಂದ ತಗೊಂಡು ಹೋಗಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ? ಎದಕ್ಕೋಸ್ಕರ ಅಲ್ಲ? ಅಷ್ಟು ಲೈಫಲ್ಲಿ ನಾವು ಇಷ್ಟು ಬ್ಯುಸಿ ಆಗೋದು ಯಾರಿಗೋಸ್ಕರ? ತಿಳ್ಕೊಡ್ರಿ, ಅವರು ಕೂಡ ಇದೇ ರೀತಿಯಾಗಿ ಬ್ಯುಸಿ ಇದ್ದಾರೆ. ಅವ್ರಿಗೆ ಯೇಸು ಸ್ವಾಮಿ ಕಳ್ಕೊಂಡಿದ್ದಾರೆ, ಅದ್ರ ಪರಿಜ್ಞಾನನೇ ಇಲ್ಲ. ಅವ್ರ ಲೈಫಲ್ಲಿ ಅವ್ರು ಬಿಂದಾಸಾಗಿ ಬ್ಯುಸಿ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಒಂದು ಮಾತು ವಾಕ್ಯ ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ ತೆಗಿರಿ 6:27 ಏನ್ ಹೇಳ್ತದೆ ಗೊತ್ತಾ? ಓದ್ರಿ 27, 6ನೇ ಅಧ್ಯಾಯ 27ನೇ ವಚನ ಓದ್ರಿ. ದುಡಿಯಿರಿ. ಓಕೆ, ಎಲ್ರು ದುಡಿತಾ ಇದ್ದೀರಲ್ಲ, ಇದರ ಅರ್ಥ ಕೆಲಸ ಬಿಡ ಅಂತ ಹೇಳ್ತಾ ಇಲ್ಲ ಅಲ್ಲ. ದುಡಿ ನಿಲ್ಲಿಸ್ರಿ ಅಂತ ಇದ್ರ ಅರ್ಥ ಅಲ್ಲ. ಬಟ್ ಎಷ್ಟು ಹೇಳ್ತಾರೆ ದುಡೀರಿ. ಆದ್ರೆ ಎದಕ್ಕಾಗಿ ದುಡಿರಿ? ಹೆಚ್ಚು ಎದಕ್ಕಾಗಿ ದುಡಿಬೇಡ್ರಿ. ನೀವು ಎದಕ್ಕಾಗಿ ಜಾಸ್ತಿ ದುಡಿತಾ ಇದ್ದೀರಿ? ಸೋಮವಾರದಿಂದ ನಿಮ್ಮ ಮುಖಗಳೇ ಗೊತ್ತಾಗಲ್ಲ, ಹೆಸರು ಕಾಣೋದಿಲ್ಲ. ಫೋನ್ ಮಾಡಿದ್ರೆ, ಕರೆ ಮಾಡಿದ್ರೆ ಚಂದಾದಾರರು ವ್ಯಾಪ್ತಿ ಪ್ರದೇಶ ಹೊರಗಿದ್ದಾರೆ, ಇಲ್ಲ ಕಾರ್ಯನಿರತರಾಗಿದ್ದಾರೆ, ಇಲ್ಲ ಸ್ವಿಚ್ ಆಫ್. ಹೌದಾ? ಯಾಕೆ? ಪಾಸ್ಟ್ರೇ ಬ್ಯುಸಿ. ನಾವು ದುಡಿತಾ ಇದ್ದೀವಿ. ದುಡಿರಿ. ಹರೇಸ್ವಾಮಿನ ಹೇಳ್ತಾ ಇದ್ದಾರೆ, ದುಡಿರಿ. ಎದಕ್ಕಾಗಿ ದುಡಿಬೇಡ್ರಿ. ನಾವು ಎದಕ್ಕಾಗಿ ದುಡಿತಾ ಇದ್ದೀವಿ? ಒಂದು ದಿವಸ ಎಲ್ಲವೂ ಕೆಟ್ಟು ಹೋಗುದೇ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಸಮಯ ಯಾವಾಗ ಗೊತ್ತಿಲ್ಲ, ನಮ್ಮ ಕರೆ ಯಾವಾಗ ಗೊತ್ತಿಲ್ಲ. ಕರೆ ಬಂದ ತಕ್ಷಣ ನಾನು ಹೋಗಿ ಏನ್ ಹೇಳ್ತೇನೆ ಅಲ್ಲಿ? ದೇವ್ರೇ, ನಾನು ಯಾರಿಗಾಗಿ ದುಡಿದೆ ಅಂತ ನನಗೆ ದೇವ್ರು ನಾನು ಕೇಳಿದ್ರೆ, ದೇವ್ರೇ ನಾನು ಯಾರಿಗಾಗಿ ದುಡಿದೆ ಅಂತ ಏನ್ ಹೇಳ್ತೀರಿ? ಎಸ್, ನಿನಗಾಗಿ ದುಡಿದೆ ಅನ್ಲಿಕ್ಕೆ ಹೇಳಿಕರಾಗ್ತದೆ ನಮಗೆ. ಇಲ್ಲ ಸ್ವಾಮಿ, ನಾನು ದುಡಿದಿದ್ದೆಲ್ಲ ಕೆಟ್ಟು ಹೋಗೋದಕ್ಕಾಗಿ. ಅಲ್ಲಿ 242 ಜನ ಹೋದವಾರ ಸತ್ತರು. ಅದ್ರಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದ್ರು ಗೊತ್ತಿಲ್ಲ. ಅದ್ರ ರಕ್ಷಣೆ ಹೊಂದದಂಥವ್ರು ಎದಕ್ಕಾಗಿ ದುಡಿತಾ ಇದ್ರು ಗೊತ್ತಿಲ್ಲ. ಎಷ್ಟು ಆಸೆ ಆಕಾಂಕ್ಷೆ ಕಟ್ಕೊಂಡು ಹೋಗ್ತಾ ಇದ್ರು. ಟಕ್ಕನೆ ಬಂದ್ಬಿಡ ಸಮಯ. ನಾನು ಹೇಳುವುದೇನು ಗೊತ್ತಾ? ಅವರ ಕನಸು, ಅವರ ಸಾಮ್ರಾಜ್ಯ, ಅವರ ಆಸ್ತಿ ಅಂತಸ್ತು ಏನಾಯ್ತು ಹೇಳ್ರಿ? ಏನಾಯ್ತು? ಎಲ್ಲವೂ ವ್ಯರ್ಥ. ಸೊ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದುಡಿರಿ. ಆದ್ರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ನೀವೇನ್ ಮಾಡ್ಬೇಡ್ರಿ, ಜಾಸ್ತಿ ದುಡಿಬೇಡ್ರಿ.
ಅಂದ್ರೆ ಏನಿದು, ನಿನ್ ಜೀವಿತದಲ್ಲಿ ದೇವರನ್ನು ಮರೆಯುವಂತ ಕೆಲಸ ನಿನಗೆ ಬೇಡ. ದುಡಿರಿ, ಕೆಲಸ ಮಾಡ್ರಿ, ದುಡಿಯದೆ ತಿನ್ಬೇಡ. ಬೈಬಲ್ ಹೇಳ್ತದೆ, ಆಲಸ್ಯನೇ ಹೋಗಿ ದುಡಿ ಅಂತ ಹೇಳ್ತದೆ, ಇರುವೆ ಹತ್ರ ಹೋಗಿ ಕಲಿ ಅಂತ ಹೇಳ್ತದೆ ಆಳಸೆ ಆದಂಥವ್ರಿಗೆ, ಸೋಮಾರಿಗೆ. ಆದ್ರೆ ದೇವರನ್ನು ಮರೆಯುವಂತ ದುಡಿಮೆ ನಿಮಗೆ ಬೇಡ. ಯಾಕೆ? ಎಷ್ಟು ಜನ ನಂಬ್ತೀರಿ ಎಲ್ಲಕ್ಕಿಂತ ಅಮೂಲ್ಯವಾದರೂ ದೇವರೇ ಅಂತ? ನಿಜವಾಗಿ ನಂಬ್ತೀರಾ? ನಿಮ್ಮ ಜೀವಿತದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದರೂ ದೇವರೇನಾ? ಪಕ್ಕ. ಆದ್ರೂ ಸಹ ಯಾದಕ್ಕಾಗಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ ನಾವು? ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ? ತಿಳ್ಕೊಡ್ರಿ. ಆ ಮಕ್ಕಳು ಸಾಕ್ಷಿ ಕೇಳಿದ್ರಿ, ಅವರು ದುಡಿತಾರೆ, ಯಾರು ದುಡಿದಿಲ್ಲ ಅಂತಿಲ್ಲ. ಆ ಉಮೇಶ್ ಜಿಂದಾಲ್ ಕಂಪ್ನಿಲಿ ಕೆಲಸ ಮಾಡ್ತಾನೆ, ಬೆಳಗ್ಗೆ 8:00 ಹೋದ್ರೆ ಸಂಜೆ 5:00 ಮಟ್ಟ ಕೆಲಸ ಮಾಡ್ತಾನೆ. ಅವನು ದುಡಿತಿಲ್ಲ, ದುಡಿತಾ ಇದ್ದಾನೆ. ಆದ್ರೆ ಆ ದುಡಿಮೆ ಜೊತೆಗೆ ಯಾರಿಗಾಗಿ ಹೆಚ್ಚು ದುಡಿತಾ ಇದ್ದಾರೆ ತಿಳ್ಕೊಡ್ರಿ. ಅಟ್ಲೀಸ್ಟ್ ಆ ಕೆಲಸವಾದ್ರೂ ನಾವು ಮಾಡ್ತಾ ಇದ್ದೇವಾ? ನಾಶವಾಗದೇ ಇರುವಂತಹ ಆಹಾರ. ಈ ಲೋಕದಲ್ಲಿ ನಾನು ಕರ್ತನಿಗಾಗಿ ಏನ್ ಮಾಡ್ತೇನೆ, ಏನ್ ಪ್ರಯಾಸ ಪಡ್ತೇನೆ, ಅದು ಎಂದಿಗೂ ನಾಶವಾಗುವುದಿಲ್ಲ. ಅದೆಲ್ಲವೂ ದೇವರ ಎಣ್ಣಿಕೆಯಲ್ಲಿ ಎನ್ನಿಸಲ್ಪಡ್ತದೆ. ದೇವರು ಅದ್ರ ಬಗ್ಗೆ ನಾನು ಸತ್ತಾಗ ದೇವರು ಅದ್ರ ಬಗ್ಗೆ ರೆಕಾರ್ಡ್ ತೋರಿಸ್ತಾರೆ. ಈ ಮನುಷ್ಯನ ಮೂಲಕ ಇಷ್ಟು ಜನರು ಪರಲೋಕಕ್ಕೆ ಬಂದಿದ್ದಾರೆ, ಈ ವ್ಯಕ್ತಿ ಭೂಲೋಕದಲ್ಲಿ ಮಾಡಿದ ಸೇವೆ ನಿಮಿತ್ತ ಇಷ್ಟು ಜನರು ಇವತ್ತು ರಕ್ಷಣೆ ಹೊಂದಿದ್ದಾರೆ. ದೇವರು ನಮ್ಮ ಸಾಕ್ಷಿ ತೋರಿಸಬಹುದು. ಅದೇ ಭೂಲೋಕದ ಗಂಟು, ಪರಲೋಕದಲ್ಲಿರೋ ಗಂಟು. ಬಟ್ ನಾವು ಎಲ್ಲಿ ಗಂಟು ಮಾಡ್ಕೊಳ್ತಾ ಇದ್ದೇವೆ? ದೇವ್ರ ವಾಕ್ಯ ಹೇಳ್ತದೆ ಮಾಡಂತದ, ಇದು ನಾಶವಾಗ್ತದೆ. ಇಲ್ಲಿ ಕಳ್ಳರಿದ್ದಾರೆ, ಅದು ಕದ್ದುಕೊಂಡು ಹೋಗ್ತಾರೆ. ನೀ ದುಡಿದಿದ್ದು ನಿನಗಾಗೋದಿಲ್ಲ, ನೀ ದುಡಿಯುವುದು ಇನ್ನೊಬ್ಬರಿಗೆ. ಆದ್ರೆ ನಿನಗಾಗಿ ಏನ್ ದುಡಿತಾ ಇದೀಯಾ? ಕೇಳ್ರಿ ತಂದೆ ತಾಯಿಗಳಿಗೆ, ಯಾಕೆ ಇಷ್ಟು ಪ್ರಯಾಸ ಪಡ್ತಾ ಇದ್ದೀರಿ ಪಾಸ್ಟರ್ ಮಕ್ಕಳಿಗಾಗಿ? ಹೌದಪ್ಪ, ಮಾಡ್ಬೇಕಾದ್ರೆ ನಿಮಗಾಗಿ ಏನ್ ಮಾಡ್ತಾ ಇದ್ದೀರಿ? ಪರಲೋಕದಲ್ಲಿ ನಿಮಗೋಸ್ಕರ ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ ದೇವರು, ಅದಕ್ಕೋಸ್ಕರ ಏನ್ ತುಂಬಿಸ್ತಾ ಇದ್ದೀರಿ? ತಿಳ್ಕೊಡ್ರಿ. ಪ್ರತಿ ಭಾನುವಾರ ಸಭೆಗೆ ಬಂದು ಕಾಣಿಕೆ ಹಾಕಿದ ತಕ್ಷಣ ನಿಮ್ದು ಅಕೌಂಟ್ ಓಪನ್ ಆಗಿದೆ ಅಂತ ತಿಳ್ಕೊಬೇಡ್ರಿ, ತಪ್ಪುದು. ದೇವರು ನಿನಗೆ 24 ಗಂಟೆ ಒಂದು ದಿವಸದಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಎಷ್ಟು ಸಮಯ ದೇವರಿಗೆ ಕೊಡ್ತೀರಿ? ವಾರದಲ್ಲಿ 7 ದಿವಸ ಇದೆ. ಆ 7 ದಿನದಲ್ಲಿ ಎಷ್ಟು ದಿವಸ ಕರ್ತನಿಗಾಗಿ ಜೀವಿಸ್ತೀರಿ? ಒಂದು ದಿವಸವಾದರೂ ಅದಕ್ಕೋಸ್ಕರ ಭೂಲೋಕದಲ್ಲಿ ಗಂಟು ಮಾಡಬೇಡ್ರಿ, ಪರಲೋಕದಲ್ಲಿ ಮಾಡ್ರಿ. ಭೂಲೋಕದಲ್ಲಿ ನೀವು ಗಂಟು ಮಾಡಿದ್ರೆ ಅದು ತುಕ್ಕು ಹಿಡಿತದೆ, ನುಸಿ ಹಿಡಿತದೆ. ಯಾಕಂದ್ರೆ ಇಲ್ಲಿ ಕಳ್ಳರಿದ್ದಾರೆ. ಸೊ ಅದಕ್ಕೋಸ್ಕರ ದೇವರಿಗೋಸ್ಕರ ನಿಮ್ಮ ಜೀವಿತದಲ್ಲಿ ದೇವರು ಪ್ರಾಧಾನ್ಯವಾಗಿದ್ರೆ ಆ ದೇವರ ರಾಜ್ಯಕ್ಕಾಗಿ ದುಡಿರಿ, ದೇವರಿಗೋಸ್ಕರ ದುಡಿರಿ. ಯಾಕೆ? ಮತ್ತಾಯ 6:33 ಹೇಳ್ತದೆ, ಏನ್ ಹೇಳ್ತದೆ? ಹೋದ್ರೆ ಎಲ್ರು ಹೇಳ್ರಿ. ಫಸ್ಟ್ ಎದಕ್ಕೋಸ್ಕರ ಪ್ರಯಾಸ ಪಡು? ನಿನ್ನ ರಾಜ್ಯಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಹೊಟ್ಟೆಗಾಗಿನಾ? ಪ್ರಿಯರೇ, ಒಂದ್ ಹೇಳ್ತೇನೆ, ಯೇಸುಸ್ವಾಮಿ ಒಂದು ಮಾತು ಕೇಳ್ತಾರೆ ಶಿಷ್ಯರಿಗೆ, ನೀವು ನನ್ನ ಜೊತೆಗೆ ಇದ್ರಿ ಅಲ್ಲ, ನನ್ನ ಲೈಫ್ ನನ್ನ ಜೊತೆಗೆ ನೀವು ಸಮಯ ಕಳೆದ್ರಲ್ಲ, ಒಂದೇ ಪ್ರಶ್ನೆ, ನಿಮ್ಗೇನಾದ್ರೂ ಕೊರತೆ ಆಯ್ತಾ? ಏನಾದ್ರೂ ಕೊರತೆ ಆಯ್ತಾ? ಏನಂದ್ರು ಶಿಷ್ಯರು? ತಿನ್ಲಿಕ್ಕೆ, ಉಣ್ಲಿಕ್ಕೆ, ಬಟ್ಟೆಗೆ ಏನಾದ್ರೂ ಕೊರತೆ ಆಯ್ತಾ ಅಂತ ಕೇಳಿದ್ರಷ್ಟೇ. ಏನ್ ಹೇಳಿದ್ರು ಅವರು? ಆಯ್ತು ಸ್ವಾಮಿ ಅಂದ್ವಾ? ಹಸಿವೆಯಿಂದ ಬಿದ್ದಿದ್ವಿ, ನಿದ್ರೆಯಿಂದ ಇದ್ವಿ, ರೋಗದಿದ್ವಿ ಅಂದ್ರೆ ಇಲ್ಲ. ಯಾಕೆ? ಯೇಸುಸ್ವಾಮಿ ಅವ್ರಿಗೆ ಕನ್ಫರ್ಮೇಶನ್ ಕೇಳ್ತಾ ಇದ್ದಾರೆ. ನೀನ್ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ದುಡಿಯುವಾಗ ನಿನಗೆ ಬೇಕಾಗಿದೆಲ್ಲ ನಿಂಗೆ ಸಿಕ್ತಲ್ವಾ? ಶಿಷ್ಯರು ಹೇಳ್ತಾರೆ, ಎಸ್ ನಮಗೆ ಸಿಕ್ತು. ಆದ್ರೆ ಉಲ್ಟಾ ಮಾಡಿದವರು ಕಷ್ಟದಲ್ಲೇ ಇದ್ದಾರೆ, ಸಮಸ್ಯೆಯಲ್ಲೇ ಹಾದು ಹೋಗ್ತಾ ಇದ್ದಾರೆ. ಯಾಕೆ? ಅವರು ನಾಶವಾಗುವ ಆಹಾರಕ್ಕಾಗಿ ಹೆಚ್ಚು ದುಡಿತಾ ಇದ್ದಾರೆ. ಅವ್ರಿಗೆ ಅರಿವಿಲ್ಲ, ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರ ಜೀವಿತದಲ್ಲಿ ಯೇಸು ಇಲ್ಲ. ಯಾಕೆ? ಅವ್ರು ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇರೋದು ಯಾರಿಗಾಗಿ? ಯಾರಿಗಾಗಿ? ಲೋಕಕ್ಕಾಗಿ, ಮನುಷ್ಯರಿಗಾಗಿ. ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ ಗೊತ್ತಾ? ನಿಜವಾಗೂ ನೀ ನನ್ನ ಶಿಷ್ಯನಾಗಬೇಕಾದ್ರೆ ಮೊದಲು ನಿನ್ನನ್ನು ನಿರಾಕರಿಸು. ನಿನ್ನ ತಂದೆ ತಾಯಿ ಬಂಧು ಬಳಗ ಇವರೆಲ್ಲರಿಗಿಂತ ನನಗೆ ನೀನು ಪ್ರಾಧಾನ್ಯತೆ ಕೊಡು, ಆಗ ನೀ ನನ್ನ ಶಿಷ್ಯನಾಗ್ತೀಯ. 14ನೇ ಅಧ್ಯಾಯ 26ನೇ ವಚನ ಓದೋಣ ಬೇಗ.
ಹಾ, ಹಾ, ಮಾಡದಿದ್ದಾರೆ. ಹಲೋ ಹಲೋ, ಇಲ್ಲೇ ಇದ್ದೀರಾ? ಯೇಸು ಏನು ಹೇಳ್ತಾ ಇದ್ದಾರೆ? ನನಗಿಂತ ಜಾಸ್ತಿ ಯಾರನ್ನು ಪ್ರೀತಿಸ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಿಜವಾಗಿ ನೀವು ದೇವರನ್ನು ಜಾಸ್ತಿ ಪ್ರೀತಿಸ್ತೀರಾ? ದೇವರಿಗೆ ಪ್ರಧಾನ ಸ್ಥಾನ ಕೊಡ್ತೀರಾ? ಇಲ್ಲ. ಯಾಕೆ ಸಭೆಗೆ ಬರಲಿಲ್ಲ ಕೇಳಿದ್ರೆ ಏನ್ ಹೇಳ್ತೀರಿ? ಜನರು, ಅಪ್ಪ ಅಮ್ಮ, ಅಕ್ಕ, ಹೆಂಡತಿ, ಮಕ್ಕಳು, ಇವರಿಗೋಸ್ಕರ ಚರ್ಚೆಗೆ ಬರಲಿಲ್ಲ. ದೇಶಸ್ವಾಮಿ ಹೇಳ್ತಾರೆ, ಒಬ್ಬ ಶಿಷ್ಯನೇ ಒಬ್ಬ ಬರ್ತಾನೆ, ನನ್ನ ಹಿಂಬಾಲಿಸಪ್ಪ ಅಂತ ಹೇಳ್ತಾರೆ. ಅವ ಏನು ಹೇಳ್ತಾನೆ? ಸ್ವಾಮಿ ಸ್ವಲ್ಪ ಟೈಮ್ ಕೊಡ್ತಿ, ಮನೆಗೆ ಹೇಳಿ ಬರ್ತೀನಿ. ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಹೇಳ್ತಾನೆ ನನ್ನ ಹಿಂಬಾಲಿಸ. ಅವ ಏನು ಹೇಳ್ತಾನೆ? ಸತ್ತಿದಾರ ಮನೆಯಲ್ಲಿ ಮಣ್ಣು ಕೊಟ್ಟು ಬರ್ತೇನೆ. ಯೇಸು ಏನು ಉತ್ತರ ಕೊಡ್ತಾರೆ? ಆಯ್ತು ಸ್ವಾಮಿ, ಆಯ್ತು ಮಗ, ಹೋಗ ಅಂದ್ರ. ಏನಂದ್ರು? ಸತ್ತವರಿಗಾಗಿ ಸತ್ತವರೇ ಕಾರ್ಯ ಮಾಡ್ತಾರೆ, ಇಲ್ಲ ಅಂದ್ರೆ ನೀನು ಹೋಗಿ ಸತ್ತೋಗಿಲ್ಲ ಅಂದ್ರೆ ಅಂತಾರೆ. ಅರ್ಥ ಏನು? ನಾವು ಯಾರಿಗಾಗಿ ಜೀವಿಸ್ತಾ, ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ? ನಾನು ಒಂದ್ ಹೇಳ್ತೇನೆ ನೋಡ್ರಿ, ಕರ್ತನಿಗೋಸ್ಕರ ಯಾರು ಪ್ರಾಮುಖ್ಯತೆ ಕೊಡ್ತಾರಲ್ಲ ಅವರಿಗೋಸ್ಕರ ನಾನು ಯಾವಾಗೂ ರೆಡಿ. ಅವ್ರಿಗಾಗಬೇಕಾದ್ರೆ ಪ್ರಾಣನೂ ಕೊಡ್ತೇನೆ ನಾನು. ಆದ್ರೆ ದೇವರಿಗೆ ಕೊಡುವ ಸ್ಥಾನ ಮಾನ ನೀವು ಯಾರಿಗಾದ್ರೂ ಕೊಟ್ರೆ ಖಂಡಿತವಾಗಿ ಹೇಳ್ತೇನೆ, ನಾನು ನಿಮ್ಮ ಸಪೋರ್ಟಿಗೆ ಬರಲ್ಲ. ಯೇಸು ಹೇಳ್ತಾರೆ, ನನ್ನ ನಿಮಿತ್ತ ನೀವೆಲ್ಲರನ್ನ ಹಾಗೆ ಮಾಡ್ರಿ. ನೀವು ನಿಜವಾಗಿ ದೇವರನ್ನು ಪ್ರೀತಿಸಿದ್ರೆ, ಯಾಕೆಂದ್ರೆ ಶಾಶ್ವತ ಇರೋ ದೇವರು ಮಾತ್ರ ರೀ. ದೇವ್ರಿಗೆ ಗೊತ್ತಿದೆ ನಿನಗೇನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿದೆ. ನೀನ್ ದೇವ್ರ ಬೆನ್ನತ್ತು. ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಾಗ್ತಿಲ್ಲ. ಅವರು ಲೋಕಕ್ಕಾಗಿ ದೇವರನ್ನ ಕಳ್ಕೊಳ್ತಾ ಇದ್ದಾರೆ. ಬಿಸಿ ಕೆಲಸಕ್ಕೋಸ್ಕರ ದೇವರನ್ನ ಕಳ್ಕೊಳ್ತಾ ಇದ್ದಾರೆ. ತಮ್ಮ ಸಾಮ್ರಾಜ್ಯಕ್ಕಾಗಿ ದೇವರನ್ನ ಕಳ್ಕೊಳ್ತಾ ಇದ್ದಾರೆ. ಸೇಮ್ ಆತನ ತಂದೆ ತಾಯಿಗಳು ಜಾತ್ರೆಯ ಗುಂಗಲ್ಲಿ ಯೇಸುವನ್ನು ಕಳ್ಕೊಂಡಂಗೆ ಇವತ್ತು ಜನರು ಸಂಸಾರದ ಜಾತ್ರೆ, ಸಂಸಾರದ ಗುಂಗು, ಲೋಕದ ಕೆಲಸ ಕಾರ್ಯಗಳ ಗುಂಗಲ್ಲಿ ಯೇಸುವನ್ನು ಕಳ್ಕೊಳ್ತಾ ಇದ್ದಾರೆ. ಅರಿವಿಲ್ಲ. ನಿಮಗೆ ಕೊಟ್ಟಂತ ಜವಾಬ್ದಾರಿ ನಿಜವಾಗಿ ಮಾಡ್ತಾ ಇದ್ದೀರಾ? ನಾನು ಯೌವನಸ್ಥರಿಗೆ ಹೇಳ್ತೇನೆ, ನೀವೆಲ್ಲಿದ್ದೀರಿ? ಯಾವಾಗೂ ಲೋಕ ಲೋಕ. ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರ ಆರೋಗ್ಯನ ಕೊಳ್ಳಂದ್ರೆ ಏನ್ ಕೆಲಸ ಮಾಡ್ತೀರಿ? ದೇವರ ಬಲಾಣೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಒಂದು ನರ ದೇವರ ಅಳಗಾಡಿಸಿದ್ರೆ ಮುಗಿದ್ ನಿಮ್ದು, ಗೊತ್ತಾ? ಒಂದು ನರ ನೆತ್ತಿಂದ ಅಂಗಾಲಿನವರೆಗೂ ಕನೆಕ್ಟ್ ಇರುವಂತ ನರವನ್ನು ದೇವರು ಮುಟ್ಟಿದ್ರೆ ಕಾಲು ಬಿದ್ದು ಹೋಗ್ತದೆ, ಕೈ ಬಿದ್ದು ಹೋಗ್ತದೆ, ನಡ ಬಿದ್ದು ಹೋಗ್ತದೆ, ಕೈ ಬಿದ್ದು ಏನೇನೋ ಬಿದ್ದು ಹೋಗ್ತಾವ, ಬರೇ ಒಂದು ನರ. ಆದ್ರೆ ದೇವರು ಅದನ್ನ ಇವತ್ತು ಸುರಕ್ಷಿತವಾಗಿಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ. ಯಾಕೆ? ನಿನಗಾಗಿ ಜೀವಿಸಬೇಡ, ನನಗಾಗಿ ಜೀವಿಸು. ಎಷ್ಟು ದಿವಸ ಬದುಕ್ತಿ ಗೊತ್ತಿಲ್ಲ, ಕರ್ತನಿಗಾಗಿ ದುಡಿ, ನಾಶವಾಗುವುದಕ್ಕಾಗಿ ದುಡಿಬೇಡ. ಯಾಕೆ? ಅವರು ಬ್ಯುಸಿ ಇರುವುದರಿಂದ ದೇವ್ರನ್ನ ಕಳ್ಕೊಂಡ್ರು, ನೀವು ಕಳ್ಕೊಳ್ಬೇಡ್ರಿ. ಎರಡನೇದಾಗಿ ಬಹಳ ಇಂಪಾರ್ಟೆಂಟ್, ದೇ ಲಾಸ್ಟ್ ಜೀಸಸ್. ಯೇಸುವನ್ನ ಕಳ್ಕೊಂಡ್ರು, ಅವ್ರಿಗೆ ಇನ್ನೂ ಅರಿವಿಲ್ಲ. ಏನ್ರಿ? ದೇ ಲಾಸ್ಟ್ ಜೀಸಸ್ ಬಟ್ ದೇ ಡಿಡ್ ನಾಟ್ ರಿಯಲೈಸೇಷನ್ ಆಗ್ತಿಲ್ಲ. ಅಂದ್ರೆ ಏನು? ಏನಾಗ್ತಿಲ್ಲ ಅವ್ರಿಗೆ? ಅರಿವು. ವಚನ ಓದ್ರಿ, ನೆಕ್ಸ್ಟ್ ವಚನ. ಆದ್ರೆ ಲೋಕನ್ ಬರೆದ ಸುವಾರ್ತೆ ತೆಗಿರಿ, 43ನೇ ವಚನ ಓದ್ರಿ. ಹಿಂತಿರುಗಿ ಬರುವಾಗ ಎಲ್ಲಿ ಉಳ್ಕೊಂಡ? ತಿಳ್ಕೊಡ್ರಿ, ಯೇಸು ಸ್ವಾಮಿ ಯೆರೂಸಲೇಮ್ನಲ್ಲೇ ಉಳ್ಕೊಂಡಿದ್ದಾರೆ, ಇವ್ರು ಮಾತ್ರ ವಾಪಸ್ ಮನೆ ಬರ್ತಾ ಇದ್ದಾರೆ. ಹೆಂಗೆ? ಜಸ್ಟ್ ಒಂದು ತಾಸಾಗಿಲ್ರಿ. ಬೈಬಲ್ ಹೇಳ್ತದೆ ಒಂದು ದಿನದ ಪ್ರಯಾಣವನ್ನು ಮಾಡಿದ್ದಾರೆ, ಅರಿವಿಲ್ಲ. ಒಂದು ದಿವಸ ಪ್ರಯಾಣ ಮಾಡಿದ್ದಾರೆ ಅಪ್ಪ ಅಮ್ಮ, ಒಂದು ದಿನ, ಒನ್ ಡೇ. ಇಮ್ಯಾಜಿನ್. ಎದಕ್ಕೋಸ್ಕರ? ಅವ್ರಿಗೇನಿರ್ಲಿಲ್ಲಂತೆ? ಏನಿರ್ಲಿಲ್ಲ? ಅರಿವಿರ್ಲಿಲ್ಲ. ಅದಕ್ಕೆ ಬಿಕಾಸ್ ಆಫ್ ದೇರ್ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಏನಂತಾರೆ ಕನ್ನಡದಲ್ಲಿ?
ನಿರ್ಲಕ್ಷ್ಯತನ. ಈಗ ನೀವು ಯಾರಾದರೂ ನಿಮ್ಮ ಮಕ್ಕಳನ್ನ ಮಾರ್ಕೆಟಲ್ಲಿ ಬಿಟ್ಟು ನೀವು ಮನೆಗೆ ಬಂದಾಗ ನಿಮ್ಮ ಗಂಡ ಏನಂತಾರೆ ನಿಮಗೆ? ಅಯ್ಯೋ ಪಾಪ ತಪ್ಪಾಯ್ತಾ ಮತ್ತೆ ಹೋಗಂತಾರ? ಏನ್ ಹೇಳ್ತಾರೆ? ಎಷ್ಟು ನಿನಗೆ ನಿರ್ಲಕ್ಷ್ಯತನ, ಮಗು ಸದಕ್ ನಿನ್ ಜೊತೆಗಿರೋ ಅರಿವಿಲ್ಲ ನಿನಗೆ ಅಂತೇಳಿ ಬೈದಿಲ್ವಾ? ಇಲ್ಲಿ ಏನಾಯ್ತು, ಒಂದು ದಿನ ವಾಪಸ್ ಹೋಗಿದಾರ್ರಿ, ಯೇಸು ಜೊತೆಗಿಲ್ಲ, ಇವ್ರಿಗೆ ಅರಿವಿಲ್ಲ. ಆದ್ರೆ ಇದರಿಂದ ನಾವೇನ್ ಕಲಿತೇವೆ? ಇವತ್ತು ಬಹಳಷ್ಟು ಜನ ಜೀವಿಸ್ತಾ ಇದ್ದಾರೆ, ಹೆಂಗೆ ಗೊತ್ತಾ? ಅರಿವಿಲ್ಲದೆ ಜೀವಿಸ್ತಾ ಇದ್ದಾರೆ, ತಿಳುವಳಿಕೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ನಾನು ನಡೀತಾ ಇರುವುದು ಸರಿ ಇದೆಯಾ? ನನ್ನ ಜೊತೆಗೆ ಯೇಸು ಇದಾರಾ ಇಲ್ವೋ ಅರಿವಿಲ್ಲ. ನನ್ನ ಮೇಲೆ ದೇವರ ಹಸ್ತ ಇದೆಯೋ ಇಲ್ಲೋ ಅರಿವಿಲ್ಲ. ನನ್ನ ಜೊತೆಗೆ ದೇವರಿದಾರ, ನಾನು ದೇವರ ಮಾರ್ಗದಲ್ಲಿ ಇದ್ದೇನೆ ಅರಿವಿಲ್ಲ. ಒಟ್ಟು ಹೋಗ್ತಾ ಇದ್ದಾರೆ, ಎಲ್ಲರೂ ಜೀವಿಸ್ತಾ ಇದ್ದಾರೆ. ತಿಳ್ಕೊಡ್ರಿ, ನೀನು ನಿರ್ಲಕ್ಷ್ಯತನ ತೋರಿಸಿದ್ರೆ ಯೇಸುವನ್ನು ಕಳ್ಕೊಳ್ಬೇಕಾಗ್ತದೆ. ಇವತ್ತೇ ಎಚ್ಚರವಾಗಿರು, ಇವತ್ತೇ ಎಚ್ಚರವಾಗಿರು. ಒಂದು ಬೆಸ್ಟ್ ಎಕ್ಸಾಂಪಲ್, ನಾವು ನಿನ್ನೆ ಕುಟುಂಬ ಪ್ರಾರ್ಥನೆಯಲ್ಲಿ ಓದ್ತಾ ಇದ್ದೀವಿ. ನಾವೆಲ್ಲ ಕುಟುಂಬ ಪ್ರಾರ್ಥನೆ ಓದುವಾಗ ನಾನು ಹೇಳಿದೆ, ಎಂಥ ಹುಚ್ಚಿರ್ಬೋದಲ್ಲ ಇವನು ಸಂಸೋನ. ಓಕೆ, ಓದ್ರಿ ನ್ಯಾಯಸ್ಥಾಪಕರ ಪುಸ್ತಕ, ಬೈಬಲ್ ತೆಗಿರಿ, 16ನೇ ಅಧ್ಯಾಯ 20ನೇ ವಚನ. ನಿಮ್ಮ ಬೈಬಲ್ ಮೂಲಕ ಓದ್ರಿ, ಏನಿದೆ ಇದ್ರ ಹಿನ್ನೆಲೆ ಗೊತ್ತಿರ್ಬೋದು ನಿಮಗೆ. ಅವಳು ಅಂದ್ರೆ ಅವಳ ಹೆಸರು ಡೆಲಿಲಾ, ಹೌದಾ? ಇವಳನ್ನ ಫಿಲಿಷ್ಟಿಯರು ನೇಮಿಸಿರ್ತಾರೆ. ಎದಕ್ಕೆ ಗೊತ್ತಾ? ಸಂಸೋನ ಅನ್ನುವಂತ ಒಬ್ಬ ನ್ಯಾಯಸ್ಥಾಪಕ. ಯಾರಿವನು? ಇವನನ್ನ ದೇವರು ನೇಮಿಸಿರ್ತಾರೆ. ಇವನದೊಂದು ಸೀಕ್ರೆಟ್ ಏನಂದ್ರೆ, ಇವನಂತರ ಭಯಂಕರ ಪವರ್ ಇರ್ತದೆ. ಏನು? ಭಯಂಕರ ಪವರ್. ಈ ಪವರು ಯಾರು ಕೊಟ್ಟಿರ್ತಾರೆ ಅಂದ್ರೆ, ದೇವರು ಒಂದು ವಿಶೇಷವಾದ ಅಭಿಷೇಕವನ್ನು ಇಟ್ಟಿರ್ತಾರೆ, ಭಯಂಕರ ಶಕ್ತಿಶಾಲಿ. ಹಾಗಾಗಿ ಫಿಲಿಷ್ಟಿಯರು ಎಷ್ಟೇ ಯುದ್ಧ ಮಾಡಕ್ ಬಂದ್ರು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಎಲ್ಲರನ್ನು ಹೊಡೆಸಾಯಿಸ್ತಿದ್ದ ಇವನು. ಫಿಲಿಷ್ಟಿಯರಿಗೆ ತಲೆ ಕೆಟ್ಟೋಯ್ತು ಈ ಮನುಷ್ಯನಿಂದ. ಈ ಮನುಷ್ಯನ ಇಷ್ಟೊಂದು ಶಕ್ತಿ ಹೆಂಗೆ ಬಂತು? ಹೆಂಗಾದ್ರೂ ಮಾಡಿ ಇವನನ್ನ ಆ ರಹಸ್ಯವನ್ನ ಕಂಡುಹಿಡಿನಂತ ಹೇಳಿ ಒಂದು ಸ್ತ್ರೀಯನ್ನ ಬಿಡ್ತಾರೆ ಅವನ ಲೈಫಲ್ಲಿ. ಯಾರು? ಅವಳ ಹೆಸರೇ ಡೆಲಿಲಾ. ಇವನನ್ನ ವಂಚಿಸ್ತಾಳೆ, ಇವನನ್ನ ಲವ್ ಮಾಡ್ತಾಳೆ. ಈ ಮನುಷ್ಯ ಅವಳ ಮೋಹಕ್ಕೆ ಒಳಗಾಗಿ ಇವಳು ಹೇಗಾದ್ರೂ ಮಾಡಿ ಅವನ ರಹಸ್ಯವನ್ನ ಕಂಡಿಡೇನ ಅಂತ ಹೇಳಿ ಮುದ್ದು ಮಾಡಿ ಅವನು ಹೇಳ್ತಾನೆ, ನಿನಗೆ ಇಷ್ಟೊಂದು ಶಕ್ತಿ ಹೆಂಗೆ ಬಂತು? ನಂಗೆ ದಯಮಾಡಿ ಹೇಳು. 1-2 ಸರಿ ಸುಳ್ಳು ಹೇಳ್ತಾನ ಅವನು. ಏನು? ನನ್ನನ್ನು ಹುರಿ ಹಗ್ಗದಿಂದ ಕಟ್ಟಿದ್ರೆ ಸಾಕು, ಓಕೆ, ನಾನು ನನ್ನ ಶಕ್ತಿ ಕುಂದು ಹೋಗ್ತದೆ, ಏನೇನೋ ಹೇಳ್ತಾನೆ. ಅವೆಲ್ಲವನ್ನು ಹೇಳುವಾಗಲೂ ಎಲ್ಲ ಫ್ಲಾಪ್ ಆಗ್ತದೆ. ತಿಳ್ಕೊಡ್ರಿ, ಮತ್ತೊಂದು ಸಾರಿ ಅವಳಿಗೆ, ನನಗೆ ಯಾಕೆ ನೀನು ಪ್ರೀತಿ ಮಾಡೋದಿಲ್ಲ? ಈ ಹುಡುಗಿಯರದ್ದು ಮಾತು ಗೊತ್ತಲ್ಲ ನಿಮಗೆ ಹೆಂಗಿರ್ತದೆ? ನೀ ಸುಳ್ಳು ಹೇಳ್ತೀಯ, ನಂಗೆ ಪ್ರೀತಿ ಮಾಡೋದಿಲ್ಲ, ಹಾಗೆ ಹೀಗೆ ಸೇಮ್ ಡೈಲಾಗ್ ಅಲ್ಲಿ. ನೀ ನನ್ನನ್ನು ಮೋಸ ಮಾಡಿದಿ, ನಂಗೆ ಸುಳ್ಳು ಹೇಳಿದಿ, ನಂಗೆ ನೀ ಪ್ರೀತಿ ಮಾಡಿದ್ರೆ ಸತ್ಯ ಹೇಳ್ತಿದ್ದಿ ಅಂತ ಹೇಳುವಾಗ ಈ ಮನುಷ್ಯನಿಗೆ ಅರಿವಿಲ್ಲ ನನ್ನ ಜೀವಿತದಲ್ಲಿ ಏನು ನಡೀತಾ ಇದೆ. ಇಗ್ನೋರೆನ್ಸ್, ನಿರ್ಲಕ್ಷ್ಯತನ. ಇವಳು ಯಾಕೆ ನನ್ನ ಜೀವಿತದಲ್ಲಿ ಎಂಟ್ರಿ ಆಗಿದ್ದಾಳೆ ಅನ್ನುವಂತಹ ಪರಿಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಕಡೆಗೆ ಅವಳು ಪೀಡಿಸುವುದರಿಂದ ಸತ್ಯವನ್ನು ಹೇಳ್ಬಿಟ್ಟ. ಏನು? ನನಗೆ ತಲೆ ಕೂದಲಲ್ಲಿರುವಂತ ಅಭಿಷೇಕ, ಇದುವರೆಗೂ ಯಾರು ನನ್ನ ತಲೆಗೆ ಕತ್ತಿ ಹಾಕಿಲ್ಲ, ಆದ್ರೆ ನನ್ನ ತಲೆ ಕೂದಲು ಯಾವಾಗ ಹೋಗ್ತದೆ ಅವಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಹೋಗ್ತದೆ. ತಿಳ್ಕೊಡ್ರಿ, ತನ್ನ ರಹಸ್ಯವನ್ನೆಲ್ಲ ಹೇಳಿಬಿಟ್ಟ, ಅರಿವಿಲ್ಲದೆ ಹೇಳ್ದ, ನಿರ್ಲಕ್ಷ್ಯತನ. ಅದರಿಂದ ಏನಾಯ್ತು? 20ನೇ ವಚನ ನೋಡ್ರಿ. ಫಿಲಿಷ್ಟಿಯರು ಬಂದಿದ್ದಾರೆ ಅಂತ ಕೂಗಲು ಅವನು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವಂತ ಅಂದ್ಕೊಂಡ. ಅಂದ್ರೇನು? ನನ್ನಲ್ಲಿ ಇನ್ನೂ ಪವರ್ ಇದೆ ಅಂತ ಅನ್ಕೊಂಡ. ಆದ್ರೆ ಅವನ ನಿರ್ಲಕ್ಷ್ಯತನದಿಂದ, ಆದ್ರೆ ಯೆಹೋವನು ತನ್ನ ಬಿಟ್ಟು ಹೋಗಿದ್ದಾನಂತ ಅವನಿಗೇನಾಗ್ಲಿಲ್ಲ. ಈ ಅರಿವು ಕೆಲಸ ನಮಗೂ ಹಂಗೆ ಆಗ್ತದೆ. ದೇವರು ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅನ್ನೋಂಥ ಅರಿವೇ ಇರುವುದಿಲ್ಲ, ಲೈಫ್ ಜೀವಿಸ್ತಿರ್ತೇವೆ. ಪ್ರಿಯರೇ, ಹುಷಾರಾಗಿರ್ರಿ. ಲೋಕದ ಫ್ರೆಂಡ್ಸ್ ಜೊತೆಗಿರ್ತೀರಿ, ಲೋಕದ ಸ್ನೇಹ ಜೊತೆಗಿರ್ತೀರಿ, ವ್ಯವಹಾರಗಳಲ್ಲಿರ್ತೀರಿ. ನೀವು ಯಾರೊಟ್ಟಿಗೆ ಇದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು ಸಣ್ಣ ಹಸು, ಕರು ಅಂತಾರಲ್ಲ, ಸಣ್ಣ ಕರು,
ಒಂದು ಫಾರ್ಮರು ಅವನು ಕುದುರೆಯನ್ನು ಸಾಕಿದ, ಹಸುಗಳನ್ನು ಸಾಕಿದ. ಆ ಹಸುಗೆ ಒಂದು ಕರು ಹುಡುತು. ಓಕೆ, ಅವೆಲ್ಲ ಒಂಥರ ಫ್ರೆಂಡ್ ಇದ್ದು. ಆದ್ರೆ ಆ ಕರು ಕುದುರೆ ಜೊತೆಗೆ ಯಾವಾಗಲೂ ಇರ್ತಿತ್ತು. ಎದ್ರ ಜೊತೆಗೆ? ಕುದುರೆ ಜೊತೆಗೆ ಇರ್ತಿತ್ತು. ಆ ಕುದುರೆಗಳು ಬಿಟ್ಟಾಗ ಓಡಕ್ ಸ್ಟಾರ್ಟ್ ಮಾಡ್ತಿತ್ತು. ಇದು ಕರು ಏನ್ ಮಾಡ್ತಿತ್ತು, ಅದ್ರ ಹಿಂದೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದು. ಇದು ಬರ್ತಾ ಬರ್ತಾ ಹೆಂಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಕುದುರೆ ಅಷ್ಟೇ ಫಾಸ್ಟ್ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೆ. ಯಾವುದು? ಕರು. ಆಮೇಲೆ ಈ ಕರು ಮತ್ತೆ ತನ್ನ ಬಂದು ಗೋದಿಲಲ್ಲಿ ಬಂತು. ಇಲ್ಲಿ ಯಾರಿದೆ? ತಾಯಿ ಇದೆ. ಅದು ಓಡುದ್ ನೋಡಿ ಇವೆರಡಿಗೂ ತಲೆ ಚಕ್ರ ಬಂದೋಯ್ತು. ಅಷ್ಟು ಓಡಕ್ ಸ್ಟಾರ್ಟ್ ಮಾಡ್ತಿದ್ದು. ಯಾಕೆ? ತಿಳ್ಕೊಡ್ರಿ, ಇದ್ರ ಅರ್ಥ ಏನು? ನೀನು ಎಲ್ಲಿ ಹುಟ್ಟಿದಿ ಅದು ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಗ್ತದೆ? ಬಹಳ ಜನ ಹೇಳ್ತಾರೆ, ಅಯ್ಯೋ ನಾನು ಅಂಕೋಲಲ್ಲಿ ಹುಟ್ಟಿದ್ದೀನಿ, ಅಮೆರಿಕದಾಗ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೀನು ಎಲ್ಲಿ ಹುಟ್ಟಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಯಾರ ಜೊತೆಗೆ ಬೆಳೀತಾ ಇದೆ ಅದು ಇಂಪಾರ್ಟೆಂಟ್. ಯಾರ ಜೊತೆಗೆ ಸಹವಾಸ ಮಾಡ್ತಾ ಇದೆ ಅದು ಇಂಪಾರ್ಟೆಂಟ್. ಆ ಕರು ಕುದುರೆ ಜೊತೆಗೆ ಸಹವಾಸ ಮಾಡೋದ್ರಿಂದ ಆ ಕುದುರೆ ಅಷ್ಟೇ ಫಾಸ್ಟ್ ಓಡ್ಲಿಕ್ಕೆ ಪ್ರಾರಂಭಿಸ್ತು. ಇವತ್ತು ನೀವು ಲೋಕದಾಗ ಇರ್ತೀರಿ, ಯಾರೊಟ್ಟಿಗೆ ಇರ್ತೀರಿ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ನೀವು ಯಾರ ಜೊತೆಗೆ ಇರ್ತೀರಿ ಅದೇ ಸ್ವಭಾವ ನಿಮ್ಮಲ್ಲಿ ಬರ್ತದೆ. ನಿಮಗೆ ಅರಿವಾಗುವುದಿಲ್ಲ. ನಾನು ಅದಕ್ಕೆ ಹೇಳೋದು ನಿಮಗೆ, ಬಹಳಷ್ಟು ಲೋಕ ಜೊತೆಗೆ ಜೋಡಾಗಬೇಡ್ರಿ. ನಿಮ್ಗೆ ಅರ್ಥ ಆಗೋದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡ್ರಿ. ಅಭಿಷಕ್ತರೊಟ್ಟಿಗೆ ಸಮಯ ಕಳೀರಿ, ದೈವ ಜನರೊಟ್ಟಿಗೆ ಸಮಯ ಕಳೀರಿ, ಪ್ರಾರ್ಥನೆ ಮಾಡೋರೊಟ್ಟಿಗೆ ಸಮಯ ಕಳೀರಿ. ನಿಮ್ಮ ಭವಿಷ್ಯ ಹಾಗೆ ಆಗ್ತದೆ. ನೀವು ಯಾವಾಗ ಲೋಕ ಜೊತೆ ಮಾತಾಡೋರು, ಹರಟೆ ಮಾತಾಡೋರು, ಅಂಥವ್ರ ಜೊತೆಗೆ ಸಮಯ ಕಳೆಯುವಾಗ ನಿಮ್ಮ ಮೈಂಡು ಹಾಗೆ ಆಗ್ತದೆ. ನಿಮ್ಮ ಸಹವಾಸ ಯಾರೊಟ್ಟಿಗಿದೆ ಅದು ಇಂಪಾರ್ಟೆಂಟ್. ನೋಡ್ರಿ, ಒಬ್ಬ ವ್ಯಕ್ತಿ ಅಭಿಷೇಕನ ಜೊತೆಗೆ ಇರುವಾಗ ಏನಾಗ್ತಾನ ಅವನು 100%. ತಿಳ್ಕೊಡ್ರಿ, ನೀವು 2 ತಿಂಗಳು ಪಾಸ್ಟರ್ ಒಟ್ಟಿಗೆ ಜೀವಿಸ್ತೀರಿ, ಪಾಸ್ಟರ್ ಜೊತೆಗೆ ಹೋಗ್ರಿ, ನಿಮ್ಮ ಆಟೋಮೆಟಿಕ್ ನೀವೇನಾಗ್ತೀರಿ, ಸೇವೆ ಮಾಡಬೇಕಂತ ಮನಸ್ಸು ಬರ್ತದೆ. ಯಾಕೆ? ಸಹವಾಸ. ಇವತ್ತು ದೊಡ್ಡ ದೊಡ್ಡ ಸೇವಕರಿಗೆ ಎಷ್ಟು ಬುಕ್ಗಳು ಬರೆದ ಅವ್ರು ಹಿಸ್ಟ್ರಿ ಹೋದ್ರಿ. ಯಾಕೆ? ಅವ್ರೊಟ್ಟಿಗೆ ಯಾರು ತೆಗಿದ್ರೆ ಅದು ಅವರಲ್ಲಿ ಅಭಿಷೇಕ ಬಂದಿರ್ತದೆ. ಯಾಕೆ? ಎಲೀಷನಿಗೆ ಅಭಿಷೇಕ ಯಾರೊಟ್ಟಿಗಿದ್ದ? ಸೇಮ್. ಯೆಹೋಶುವನಿಗೆ ಅಭಿಷೇಕ ಹೆಂಗೆ ಬಂತು? ಯಾರೊಟ್ಟಿಗಿದ್ದ? ಮೋಶೆ. ಯೆಹೋಶುವನಿಗೆ ಎಷ್ಟೋ ಜನ ಇದ್ರು ಅವರು, ಬಟ್ ಇವನು ಯಾರೊಟ್ಟಿಗೆ ಜಾಸ್ತಿ ಇರ್ತಿದ್ದ? ಮೋಶೆ. ಸೇಮ್ ಅಭಿಷೇಕ ಟ್ರಾನ್ಸ್ಫರ್. ನೆಕ್ಸ್ಟ್ ಲೀಡರ್ ಎಲಿ ಆದ್ಮೇಲೆ ನೆಕ್ಸ್ಟ್ ಎಲೀಷಾ. ಅದೇ ಪ್ರವಾದಿ ಮಂಡಳಿ ಎಷ್ಟೋ ಜನ ಪ್ರವಾದಿಗಳಿದ್ರು, ಎಲ್ಲರೂ ಎಲೀಷನಂಗೆ ಆಗ್ಲಿಲ್ಲ. ಎಲಿಯನೆಲ್ಲರೂ ಅಭಿಷೇಕ ಒಬ್ಬನ ಮೇಲೆ ಮಾತ್ರ ಬಂತು. ಯಾಕೆ? ಜೊತೆಗಿರ್ತಾನೆ. ಅವನು ಹೇಳ್ತಾನೆ, ಸತ್ರು ನಾನು ಬಿಟ್ಟು ಹೋಗುದಿಲ್ಲ, ನಿನ್ ಜೊತೆಗಿರ್ತೇನೆ. ನೀವು ಯಾರೊಟ್ಟಿಗೆ ಸಮಯ ಕಳಿತೀರಿ, ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತೀರಿ, ಯಾರೊಟ್ಟಿಗೆ ಸಮಯ, ಅದು ಇಂಪಾರ್ಟೆಂಟ್. ಅರಿವಿರಲಿ. ಅವ ಯಾರೊಟ್ಟಿಗೆ ಸಹವಾಸ ಮಾಡ್ತಾನೆ ಅವನಿಗೆ ಗೊತ್ತಾಗ್ಲಿಲ್ಲ, ತಿಳುವಳಿಕೆ ಇಲ್ಲ ಸಹವಾಸ. ಅವ ಅನ್ಕೊಂಡ ಏನೋ ಆಗ್ಬೋದು. ಹಲೋ, ಸೈತಾನೊಟ್ಟಿಗೆ ಸಹವಾಸ ಮಾಡಿದ್ಯಾ? ದೇವರು ಬಯಸಿರ್ಲಿಲ್ರಿ ಅವ ಬೇಗ ಸಾಯ್ಬೇಕಂತ. ಆದ್ರೆ ಏನಾಯ್ತು? ಅವ್ರ ನೆಕ್ಸ್ಟ್ ವಚನ ಓದ್ರಿ, ಅವ್ರು ಬಂದವರೆಲ್ಲ ಅವನ ಕಣ್ಣು ಗುಡ್ಡೆ ತೆಗೆದು ಹಾಕ್ಬಿಟ್ರು. ಗೊತ್ತಾ? ಕುರುಡನಾಗಿ ಹೋದ. ಆದ್ರೂ ಲಾಸ್ಟಿಗೆ ಪ್ರಾರ್ಥನೆ ಮಾಡುವಾಗ ಅವನ ತಲೆ ಕೂದಲು ಬೆಳೆದ್ರಿಂದ ಅವ್ರನ್ನೆಲ್ಲ ಸಾಯಿಸಿದ. ಆದ್ರೆ ಅವನು ಸತ್ತೋದ. ಆದ್ರೆ ದೇವ್ರು ಬಯಸಿರ್ಲಿ ಇವನು ಬೇಗ ಸಾಯ್ಬೇಕಂತ. ಬಟ್ ಅವನ ಸಾವನ್ನ ಅವನೇ ಬರಮಾಡ್ಕೊಂಡ. ಹೆಂಗೆ ಬರಮಾಡ್ಕೊಂಡ? ನಿರ್ಲಕ್ಷ್ಯತನ. ಈ ಅಭಿಷೇಕ ಕಳ್ಕೊಂಡಿದ್ರಿಂದ ಅವನಿಗೆ ಮರಣ ಬಂತು. ದಯಮಾಡಿ ಹೇಳ್ತಾನೆ, ಯೌವನಸ್ಥರೇ, ಎಲ್ಲ ಸ್ತ್ರೀ ಪುರುಷರಿದ್ದೀರಿ, ಲೋಕರೊಟ್ಟಿಗೆ ಸಹವಾಸ ಮಾಡ್ತೀರಿ, ಬಟ್ ಅರಿವಿರಲಿ ನಿಮ್ಮೊಟ್ಟಿಗೆ ಏಸು ಇದಾರಿಲ್ಲೋ, ದೇವ್ರು ಇದಾರಿಲ್ಲೋ. ದೇವ್ರನ್ನ ಕಳ್ಕೊಳ್ಬೇಡ್ರಿ ಲೋಕದಗೋಸ್ಕರ. ಕೆಲವು ಸರಿ ಭಾಳ ಸಿಟ್ಟು ಬರ್ತಿದ್ರು. ಸಂಡೇ ಕೆಲವು ಜನ ಚರ್ಚೆ ಬಿಡ್ತಿದ್ರು ಕ್ರಿಕೆಟ್ ಆಡೋಗೋಸ್ಕರ. ಯಾರನ್ನ ಕಳ್ಕೊಳ್ತಾ ಇದ್ದೀರಿ? ಯಾರನ್ನ ಕಳ್ಕೊಳ್ತಾ ಇದ್ದೀರಿ? ದೇವರನ್ನ ಲೋಕಕ್ಕೋಸ್ಕರ? ಹೇಳ್ರಿ, ಎಂಥದೇ ಪರಿಸ್ಥಿತಿ ಬರಲಿ ನಾನು ದೇವ್ರನ್ನ ಕಳ್ಕೊಳ್ಳೋದಿಲ್ಲ. ದೇವ್ರನ್ನ ಕಳ್ಕೊಳ್ಬೇಡ್ರಿ. ಅವರು ಅರ್ಥ ಇಲ್ಲ, ಅವ್ರಿಗೆ ಪರಿಜ್ಞಾನನೇ ಇಲ್ಲ. ಓಕೆ, ಲಾಸ್ಟ್ ಇನ್ನೊಂದು ಹೇಳ್ತೇನೆ, ದೇ ಲಾಸ್ಟ್ ಜೀಸಸ್ ಬಿಕಾಸ್ ದೇ ಅಸ್ಯೂಮ್ಡ್ ಅಂತೆ. ಅಂದ್ರೆ ಊಹೆ ಮಾಡ್ಕೊಂಡ್ರಂತೆ ಯೇಸು ನಮ್ಮ ಜೊತೆಗಿದ್ದಾನೆ. ಅದೇ ಬರ್ತದೆ ಬೈಬಲ್. ಹೋದ್ರಿ 44ನೇ ವಚನ ಹೋದ್ರಿ, ಏನಿದೆ? ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು
ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ. ಅಲೋ, ಒಂದು ದಿನ ಪ್ರಯಾಣ ಮಾಡಿ ನಡೆದ್ರಂತೆ. ಹೆಂಗೆ? ಅಸ್ಯೂಮ್, ಭಾವಿಸ್ಕೊಂಡ್ರಂತೆ. ಯಾರು? ಯೇಸು ಎಲ್ಲೇ ಎಲ್ಲೋ ಇರಬಹುದು, ಊಹೆ ಮಾಡಿಕೊಂಡ್ರು. ಆದರೆ ಆತನನ್ನು ಹುಡುಕಿದ್ರಾಗ ಕಾಣದೆ ತಿರುಗಿ ಯೆರೂಸಲೇಮಿಗೆ ಓಡಿ ಹೋದ್ರು. ಒಂದು ದಿನ ಪ್ರಯಾಣ ಮಾಡಿದ್ದಾರೆ, ಮತ್ತೆ ವಾಪಸ್ ಹೋದ್ರು. ತಿಳ್ಕೊಡ್ರಿ, ಒಂದು ದಿನ ಅಂದ್ರೆ ಎಷ್ಟು ನಡಿಬೋದ್ರಿ? ಒಂದು 40 ಕಿಲೋಮೀಟರ್ ನಡಿಬೋದು ಒಂದ್ ದಿವಸಕ್ಕೆ. ಮತ್ತೆ ವಾಪಸ್ 40 ಕಿಲೋಮೀಟರ್ ನಡಿ. ಯಾಕೆ? ಊಹೆ. ಏನಂತ? ಯೇಸು ಇರಬಹುದು, ನಮ್ಮ ಜೊತೆಗೆ ಇರಬಹುದು. ಹಿಂಗೆ ಬೈಬಲಲ್ಲಿ ಊಹೆ ಮಾಡಿಕೊಂಡು ಸೋತವ್ರು ಬಹಳ ಜನ ಇದ್ದಾರೆ. ಇಸ್ರಾಯೇಲರು ತಿಳ್ಕೊಂಡ್ರು ದೇವರು ನಮ್ಮ ಜೊತೆಗಿದ್ದಾನೆ. ಆದ್ರೆ ಯೆಹೋಶುವನ ಮಂಜೂಷ ಅವ್ರ ಜೊತೆಗೆ ಇರಲಿಲ್ಲ. ಅವ್ರಿಗೆ ಸೋಲು ಉಂಟಾಯ್ತು ಇಸ್ರಾಯೇಲರಿಗೆ. ಯಾಕೆ? ಅವ್ರಿಗೆ ಗೊತ್ತಿಲ್ಲ ಮಂಜೂಷ ನಮ್ಮ ಜೊತೆಗಿದೆ, ಮಂಜೂಷ ಬಿಟ್ಟು ಹೋಗಿದೆ ಗೊತ್ತಿಲ್ಲ. ಯೆಹೋಶುವ ಟೀಮ್ ಅವರು ಕೂಡ ಒಂದ್ ಕಡೆ ಫಿಲಿಸ್ಟರ ಜೊತೆಗೆ ಯುದ್ಧ ಮಾಡುವಾಗ ಸೋತ್ ಹೋಗ್ತಾರೆ. ಯಾಕೆ ಸೋತೋದ್ರೆ ಗೊತ್ತಿಲ್ಲ. ಯಾಕೆ? ಅವರು ಊಹಿಸ್ಕೊಂಡ್ರು ದೇವರು ನಮ್ಮ ಜೊತೆಗಿದ್ದಾನೆ, ದೇವರು ಅವ್ರನ್ನ ಬಿಟ್ಟು ಹೋಗಿದೆ. ಯಾಕೆ? ಅದರಲ್ಲಿ ಯಾರೊಬ್ಬ ಕಳ್ಳ ಇದ್ದ. ಅರ್ಥ ಆಗ್ತದೆ? ಊಹೆಗಳು. ಊಹೆ ಪಾವೆ ಮಾಡಿ ಜೀವಿಸಬೇಡ್ರಿ. ದೇವರು ನಮ್ಮ ಜೊತೆಗೆ ಇರಬಹುದು, ಇದ್ದಾನೆ, ನಾನು ಮಾಡಬಹುದು, ಊಹಿಸಬೇಡ್ರಿ. ಅಸ್ಯೂಮ್ಷನ್ ಇಸ್ ವೆರಿ ಡೇಂಜರಸ್. ಏನು? ಊಹೆ ಮಾಡಿಕೊಳ್ಳೋದು ಬಹಳ ಅಪಾಯ. ಊಹೆ ಮಾಡಿ ಜೀವಿಸಬೇಡ್ರಿ, ಖಾತ್ರಿ ಮಾಡಿಕೊಳ್ರಿ. ಏನ್ರಿ? ಊಹೆ ಮಾಡಬೇಡ್ರಿ, ಖಾತ್ರಿ ಮಾಡ್ರಿ. ಅಂದ್ರೆ ನಮ್ಮ ಜೊತೆಗೆ ಇದಾನೆ ಅನ್ನುವಂಥದ್ದು ರುಜುವಾತ್ ಪಡಿಸ್ಕೊಡ್ರಿ, ಆಮೇಲೆ ನಡೀರಿ. ಊಹೆ ಮಾಡ್ಕೊಳ್ಬೇಡ್ರಿ. ದೇವರು ಸಹಾಯಕ್ಕೆ ಬರುವನು, ಊಹೆ. ನಾನ್ ಮಾಡ್ತೇನೆ, ದೇವ್ರ ಸಹಾಯ ಮಾಡುವನು, ಊಹೆ. ನೋ, ಊಹೆಯಲ್ಲಿ ಜೀವಿಸಬೇಡ್ರಿ. ಈ ಊಹೆಯಲ್ಲಿ ಜೀವಿಸಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ನೀವು ಸೋತು ಹೋಗ್ಬೇಡ್ರಿ. ಅರ್ಥ ಆಗ್ತದೆ? ಪಕ್ಕದವರಿಗೆ ಹೇಳ್ರಿ, ಏನೇ ಸಂಭವಿಸಲಿ ಯೇಸುವನ್ನ ಕಳ್ಕೊಳ್ಬೇಡ. ಊಹಿಸ್ಕೊಂಡು, ಓಕೆ, ಒಂದು ದಿವಸ ಪ್ರಯಾಣ ಮಾಡಿ ಅವರು ಯೇಸುವನ್ನ ಕಳ್ಕೊಂಡ್ರು. ಸೊ ಅದಕ್ಕೋಸ್ಕರ ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡಿದನ್ನು ನಾನು ನೆನೆಸ್ತೇನೆ. ನಿಮ್ಮ ಲೈಫು, ನಿಮ್ಮ ಕಾರ್ಯಗಳಲ್ಲಿ ಎಷ್ಟೇ ಬ್ಯುಸಿ ಇದ್ದಾಗ ದೇವರನ್ನ ಕಳ್ಕೊಳ್ಬೇಡ್ರಿ. ದೇವರಿಗೆ ಪ್ರಥಮ ಸ್ಥಾನ ಕೊಡ್ರಿ. ಮೊದಲು ದೇವರಿಗಾಗಿ ಜೀವಿಸ್ರಿ. ನಾಶವಾಗುವ ಆಹಾರಕ್ಕಾಗಿ ದುಡಿಬೇಡ್ರಿ. ನಾಶವಾಗದೇ ಇರೋ ಪರಲೋಕ ರಾಜ್ಯಕ್ಕಾಗಿ ದುಡಿರಿ. ಓಕೆ? ಯಾವುದೇ ಸಂಭವಿಸಲಿ, ಎಂಥದೇ ಸಂಭವಿಸಲಿ, ನಿನ್ನ ಲೈಫಲ್ಲಿ ಯಾರನ್ನ ಕಳ್ಕೋಬಾರ್ದು? ಯೇಸುವನ್ನ ಕಳ್ಕೊಬೇಡ್ರಿ. ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.